ಸೊ ದಶೋತ್ಸವ ಬರ್ತಾ ಇದೆ ಅಂತ ಸತತವಾಗಿ ನಾವು 10 ದಿನಗಳಿಂದ ನಿಮಗೆ ಕೌಂಟ್ ಡೌನ್ ಕೊಡ್ತಾ ನಿಮಗೆ ಹೇಳ್ತಾ ಬರ್ತಾ ಇದ್ದೀವಿ. ನಾವು ಎಷ್ಟು ಪ್ರೀತಿಯಿಂದ ಕಾಯ್ತಾ ಇದ್ವೋ ನೀವು ಕೂಡ ಮನೆಯಲ್ಲಿ ಕೂತು ಯಾವಾಗ ಬರುತ್ತೆ ಅಂತ ನಮ್ಮ ಎಲ್ಲ ಲೈವ್ ಶೋಗಳಲ್ಲಿ ಹೇಳ್ತಾ ಇದ್ರಿ, ಕಾಯ್ತಾ ಇದ್ರಿ. ಸೊ ಎಸ್, ಫೈನಲಿ ಆ ಟೈಮ್ ಈಗ ಬಂದಿದೆ. ದಶೋತ್ಸವದಲ್ಲಿ ನಾವು ಮಾತ್ರ ಅಲ್ಲ, ನಮ್ಮ ನೆಚ್ಚಿನ ತಾರಿಯರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರೆಲ್ಲರನ್ನ ಈಗ ಬರ್ಮಾಡ್ಕೊಳ್ಳೋಣ, ಹೆಚ್ಚು ಕಾಯಿಸೋದು ಬೇಡ. ಸೊ ಈಗ ಒಬ್ಬೊಬ್ಬರನ್ನಾಗೆ ನಾನು ಸ್ಟೇಜ್ ಮೇಲೆ ವೆಲ್ಕಮ್ ಮಾಡ್ತೀನಿ. ಯೂಶಲಿ ನಮ್ಮ ಸರ್ನ ನಾನು ಕರೆದಾಗೆಲ್ಲ ಅವ್ರು ಏನಂತಾರೆ, ನಾನು ಫಸ್ಟ್ ಬೇಡ ಇವ್ರನ್ನ ಕರಿ ಅಂತಾರೆ. ಸೊ ಅದಕ್ಕೆ ಈಗ ನಾನು ಏನು ಮಾಡ್ತೀನಿ ಅಂದರೆ ಅವರಿಬ್ಬರನ್ನೂ ಒಟ್ಟಿಗೆ ಕರಿತೀನಿ. ಎಸ್, ನಮ್ಮ ರೈಟ್ ಮ್ಯಾನ್ ಮೀಡಿಯಾದ ಚೇರ್ಮನ್ ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ನಮ್ಮೆಲ್ಲರ ನೆಚ್ಚಿನ HR ರಂಗನಾಥ್ ಸರ್, ಜೊತೆಗೆ ರೈಟ್ ಮ್ಯಾನ್ ಮೀಡಿಯಾದ ನಿರ್ದೇಶಕರು, ಲಹರಿ ಆಡಿಯೋ ಸಂಸ್ಥೆಯ ಮುಖ್ಯಸ್ಥರಾದಂತಹ ಮನೋಹರ್ ನಾಯ್ಡು ಸರ್, ಇಬ್ರು ಕೂಡ ವೇದಿಕೆ ಮೇಲೆ ಬರಬೇಕು. ಜೋರಾದ ಚಪ್ಪಾಳೆ ಪ್ಲೀಸ್. ಇಬ್ರಿಗೂ ಕೂಡ ಸ್ವಾಗತ. ಅಂಡ್ ಎಸ್, ಈ ನಮ್ಮ ಗೆಸ್ಟು ನಮ್ಮ ದಶೋತ್ಸವಕ್ಕೆ ಬರ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ಎಲ್ಲರೂ ಹೇಳಿದ್ದು, ಪರ್ಫೆಕ್ಟ್ ಅಪ್ಪ, ಇವ್ರು ಪರ್ಫೆಕ್ಟು ಅಂತ. ಯಾಕಂದ್ರೆ ಇವರಿಗೆ ಮ್ಯೂಸಿಕಲ್ ಇರೋಂತಹ ಯೂನಿಕ್ ಟೇಸ್ಟ್ ಇದೆಯಲ್ಲ, ಅದು ಅಂದು ಇಂದು ಎಂದೆಂದು ಸಕ್ಕ ಟ್ರೆಂಡಿಂಗಲ್ಲಿ ಇರುತ್ತೆ. ಡೇರಿಂಗ್ ಅಂಡ್ ಡ್ಯಾಶಿಂಗ್ ಅನ್ನೋ ಪದಗಳಿಗೆ ಆನ್ ಸ್ಕ್ರೀನ್ ಅಲ್ಲಿ ಓಂಕಾರ ಬರ್ದಿದ್ದೆ ಇವರ ಫಿಲ್ಟರ್ಲೆಸ್ ಡೈಲಾಗ್ ಇರ್ಬೋದು, ಬುದ್ಧಿವಂತಿಕೆಯ ನಿರ್ದೇಶನ ಇರ್ಬೋದು, ಅದ್ಭುತವಾದ ನಟನೆ ಇರ್ಬೋದು, ಇದಕ್ಕೆಲ್ಲ ಫಿದಾ ಆಗ್ದಲೇ ಇರೋರೇ ಇಲ್ಲ. ಇಷ್ಟೆಲ್ಲ ಹೇಳಿದ್ಮೇಲೆ ಯಾರು ಅಂತ ಗೊತ್ತಾಗಿರ್ಬೇಕಲ್ಲ. ಎಸ್, ನಿಮ್ಮ ನೆಚ್ಚಿನ ರಿಯಲ್ ಸ್ಟಾರ್ ಉಪೇಂದ್ರ ಸರ್ ಇವತ್ತು ನಮ್ಮ ದಶೋತ್ಸವದಲ್ಲಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಅವ್ರನ್ನ ಕೂಡ ವೆಲ್ಕಮ್ ಮಾಡೋಣ. ಹಾಯ್ ಸರ್, ನಮಸ್ತೆ, ವೆಲ್ಕಮ್. ಎಸ್, ಈಗ ಒಂದಷ್ಟು ಸಿನಿಮಾ ಹೆಸರುಗಳನ್ನ ಹೇಳ್ತೀನಿ. ಇದರಲ್ಲಿರೋ ಕಾಮನ್ ಫ್ಯಾಕ್ಟರ್ ಏನಿರ್ಬೋದು ಅಂತ ನೀವು ಯೋಚನೆ ಮಾಡಿ. ಕಿರಿಕ್ ಪಾರ್ಟಿ, ಕಾಂತಾರ, ವಿಕ್ರಾಂತ್ ರೋಣ, ಬನಾರಸ್, ಅಷ್ಟೇ ಯಾಕೆ ಈಗ ನೆಕ್ಸ್ಟ್ ಬರುತ್ತಾ ಇರುವಂತಹ UI, ಇದೆಲ್ಲದರಲ್ಲೂ ಒಂದು ಕಾಮನ್ ಫ್ಯಾಕ್ಟರ್ ಏನು ಹೇಳಿ? ಸೂಪರ್ ಹಿಟ್ ಮ್ಯೂಸಿಕ್. ಆ ಸೂಪರ್ ಹಿಟ್ ಮ್ಯೂಸಿಕ್ಕು ಅದು ಹೇಗೆ ಬರುತ್ತೆ ಅಂತ ನಾನು ಇವ್ರನ್ನ ಕೇಳಬೇಕು. ಇವ್ರ ಹಾಡುಗಳನ್ನ ಕಂಪೋಸ್ ಮಾಡಿದ್ಮೇಲೆ ಅದು ಹಿಟ್ ಆಗುತ್ತಾ ಅಥವಾ ಹಿಟ್ ಆಗೋದಕ್ಕೆ ಅಂತ ಸಾಂಗ್ಸ್ ಮಾಡ್ತಾರೋ ಗೊತ್ತಿಲ್ಲ. ಮುಟ್ಟಿದೆಲ್ಲ ಚಿನ್ನ ಅನ್ನೋ ಹಾಗೆ ಇವ್ರು ಮಾಡುವಂಥ ಹಾಡುಗಳು, ಮ್ಯೂಸಿಕ್ಗಳು ಎಲ್ಲ ಸೂಪರ್ ಡೂಪರ್ ಹಿಟ್. ಸೊ ಎಸ್, ನಮ್ಮ ಜೊತೆ ಇದ್ದಾರೆ ಈಗಿನ ಜನರೇಷನ್ನ ಮೋಸ್ಟ್ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್ B. ಅಜನೀಶ್ ಲೋಕನಾಥ್ ಅವರು. ಜೋರಾದ ಚಪ್ಪಾಳೆ ಪ್ಲೀಸ್. ಇನ್ನ ನಮ್ಮ ಮುಂದಿನ ಗೆಸ್ಟ್, ಇವರು ನಮಾಮಿ ನಮಾಮಿ ಅಂತ ನಟರಾಜನ ಆರಾಧಿಸಿದಾಗ ಆಹಾ ಏನ್ ಇಂಪಾದಾಗಿದೆ ಇವ್ರ ವಾಯ್ಸು ಅಂತ ಅಂತಾರೆ. ಅಷ್ಟು ಮಾತ್ರ ಅಲ್ಲ, ಕಟ್ ಮಾಡಿದ್ರೆ ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ ಅಂತ ಹಾಡಿದ್ರೆ ಏನ್ ಕಿಕ್ಕಿದೆ ಗುರು ಇವ್ರ ವಾಯ್ಸಲ್ಲಿ ಅಂತಾನು ಅಂತಾರೆ. ಅಷ್ಟೇ ಯಾಕೆ, ನಮ್ಮ UI ಸಿನಿಮಾದ ಟ್ರೋಲ್ ಸಾಂಗ್ನ ಹಾಡಿ ಟ್ರೋಲ್ ಸಾಂಗ್ ಅಲ್ಲೇ ಟ್ರೆಂಡ್ ಆಗ್ಬಿಟ್ಟಿದ್ದಾರೆ ಇವರು. ದ ವೆರಿ ಟ್ಯಾಲೆಂಟೆಡ್ ಐಶ್ವರ್ಯ ರಂಗರಾಜನ್ ಅವ್ರು ಕೂಡ ಇದ್ದಾರೆ. ಅವ್ರನ್ನ ಕೂಡ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಜೋರಾದ ಚಪ್ಪಾಳೆ ಪ್ಲೀಸ್. ಓಕೆ, ಸೊ ಗಣ್ಯರೆಲ್ಲ ವೇದಿಕೆ ಮೇಲೆ ಬಂದಾಗಿದೆ. ಯಾವುದೇ ಒಂದು ಶುಭ ಕಾರ್ಯಕ್ರಮ ಇದ್ರೆ ದೀಪ ಹಚ್ಚೋದ್ರ ಮೂಲಕ ನಾವು ಅದನ್ನ ಶುರು ಮಾಡ್ತೀವಿ. ಸೊ ಪಬ್ಲಿಕ್ ಮ್ಯೂಸಿಕ್ಕಿನ ದಶೋತ್ಸವಕ್ಕೆ ತಾವೆಲ್ಲರೂ ಕೂಡ ದೀಪ ಬೆಳಗೋದ್ರ ಮೂಲಕ ಚಾಲನೆಯನ್ನ ನೀಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮ್ಮ ಪಬ್ಲಿಕ್ ಮ್ಯೂಸಿಕ್ಕಿನ ದಶೋತ್ಸವ ದೀಪ ಬೆಳಗೋದ್ರ ಮೂಲಕ ಈಗ ಚಾಲನೆಯನ್ನ ಪಡ್ಕೊಂಡಿದೆ. ಈ ದೀಪದ ಬೆಳಕಿನಂತೆ ಈ ನಮ್ಮ 10 ವರ್ಷದ ಸಂಭ್ರಮ ಏನಿದೆ ಅದು ಶತಮಾನೋತ್ಸವ ಆಗ್ಲಿ ಅನ್ನೋದು ನಮ್ಮೆಲ್ಲರ ಬಯಕೆ. ಮತ್ತೊಮ್ಮೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಪಬ್ಲಿಕ್ ಮ್ಯೂಸಿಕ್ಕಿನ ದಶಮಾನೋತ್ಸವ ಇದೀಗ ಪ್ರಾರಂಭ ಆಗಿದೆ.